ನಮಸ್ತೆ. ಇವತ್ತು 4th ಡೇ ಅಬುದಾಬಿ. ಇವತ್ತು ಫೆರಾರಿ ವರ್ಲ್ಡ್ ಅದ, ಲೋರೆ ಮ್ಯೂಸಿಯಂ ಅದ, ಆಮೇಲೆ ಮತ್ತೇನದ ಯಾಸ್ ಮರೀನಾ ಸರ್ಕಿಟ್ ಅದ. ರೆಡಿ ಆಗೇವಿ, ಇವನು ರೆಡಿ ಆಗ್ಲತ್ತಾನ. ಆದ್ವಿ. ಫೆರಾರಿ ವರ್ಲ್ಡ್ ಸ್ವಲ್ಪ ಹತ್ತದ ಇಬ್ರಿಗೂ ಖರೆ ಹೋಗಂದ್ರೆ, ಆದ್ರೆ ಬಾಕಿ ರೈಡ್ಸ್ ಅವ ಅದ್ರ ಮೇಲೆ ಭಾಳ ಕಾನ್ಸಂಟ್ರೇಟ್. ಆದ್ರೆ ಅದು 240 km/h ಫಾಸ್ಟೆಸ್ಟ್ ರೋಲರ್ ಕೋಸ್ಟರ್ ಅದಲ್ಲ, ಅದು ಹತ್ತಿವಿಲ್ಲೋ ಒಂದು ಡೌಟ್ ಅದ. ಬಟ್ ಹತ್ತಬೇಕಂತೂ ಅದ, ಹತ್ತಬಾರ್ದು. ಮೊನ್ನೆ ಸಿ ವರ್ಲ್ಡ್ ನೋಡಪ್ಪ ಎಲ್ಲ ಇದು ಅಲ್ಲೇ ಎಲ್ಲ ಹಳ್ಳ ಆಡಿಸಿದ್ ನಮಗದು. ಅಲ್ಲಿ ಫುಲ್ ಹೆದರಿ ಬಿಟ್ವಿ ನಾವು. ಡೈರೆಕ್ಟ್ ಇಲ್ಲೇ ಕೂಡ್ತಿದ್ವಿ. ನಡಿ, ಲೇಟ್ ಆಗದ್ ಬಾ. ಫುಲ್ ರೆಡಿ ಸೆಟ್. ಓಯ್ ತಡ್ರಿ, ಇವೆಲ್ಲ ಹಾಕೊಂಬರ್ತೀವಿ. ಹಂಗ ಗಡ್ಬಿಡಿ ಮಾಡಬೇಡ. ಚಲ ರೆಡಿ ಫುಲ್. ಹೆಂಗದ ಔಟ್ಫಿಟ್? ಹೆವಿ. ಮುಂದೋಗಿ ಔಟ್ಫಿಟ್ ಕಾಣ್ತದ ನಂದು. ತೋರ್ಸನ್ ಬಾರೋ. ಏನ್ರಿ ಅವತ್ತಿಗೆ ಹೊಂಟೇವಿ. ಈಗ ಹೆವಿ ಆಕ್ಚುಲಿ ಬಂದಿದ್ವಿ ಇಲ್ಲಿ ಹೆವಿ ರಾತ್ರಿ. ಆದ್ರೆ ಇಲ್ಲಿ ತಿನ್ಲಾರ್ದ ಮುಂದಲ್ಲಿ ಸಲಾಂ ಬಾಂಬೆಗೆ ಹೋಗ್ಬಿಟ್ವಿ. ಚಲೋ ಇರ್ಬೇಕಪ್ಪ. ನಿನ್ನ ಹೋಗಿದ್ದು ಚಲೋ ಆತಂತ ಅನಿಸ್ಬಾರ್ದು. ಬರಲ್ಲ ಪ್ಲೀಸ್ ಯೂಸ್ ಅದರ್ ಡೋರ್. ಇಲ್ಲಿಂದ ನೋಡ ಹೆಂಗ ಭಾರಿ ಸಮೋಸ. ಚಲೋ ಮೇಡಮ್. ಚಟ್ನಿ ಜೊತೆವ್ರು ಇನ್ನಾಗಿ. ಈಗ ಲೋರ್ ಮ್ಯೂಸಿಯಮಿಗೆ ಬಂದೇವಿ. ಲೋರೆ ಮ್ಯೂಸಿಯಂ ಲವರೇ ನಾವು ಗೊತ್ತಿಲ್ಲ. ನೋಡ ಭಾಳ ರಶ್ ಅದ. ಅಂದ್ರೆ ಇದ್ದಿದ್ರ ಜಾಸ್ತಿ ಮಂದಿ ಇದಾರ. ಹೌದು, ಭಾಳ ರಶ್ ಅದ. ನೋಡೋಣ ಏನೇನು ಮಾಡ್ತಾರ. ಓಹೋ, ಹೆಂಗೆ ಕಾಣ್ಲತ್ತ ನೋಡ್ಲಿ. ಆ ಸೈಡ್ ನೋಡು, ಭಾರಿ ಅದ. ತೋರಿಸ್ತೇನೆ ತಡ್ರಿ. ಹೆವಿ. ಇಷ್ಟೊತ್ತನ ಏನೋ 5 ನಿಮಿಷ ಏನೋ ಮಾತಾಡಿದ್ವಿ, ವಿಡಿಯೋನೇ ಆನ್ ಮಾಡಿದ್ವಿ. ನೋಡು ಇಲ್ಲಲ್ಲ ಏನಪ್ಪ. ಒಟ್ಟು ಫೆರಾರಿ ವರ್ಲ್ಡಿಗೆ ಬಂದೇವಿ. ಮೋಸ್ಟ್ ಅವೇಟೆಡ್ ಒನ್. ನಾವು ಒಂದೇದಂದ್ರೆ ದೊಡ್ಡ ರೈಡ್ ಅದ, ಅದಕ್ಕೆ ಹೋಗೋದಂದು ನಾ ಕನ್ಫರ್ಮ್ ಆಗೀನಿ. ಇವನ್ನೂ ಕರ್ಕೊಂಡು ಹೋಗ್ತಾನೆ. ಇಷ್ಟು ಮಾತ್ರ ಗ್ಯಾರಂಟಿ. ಈ ಸೈಡಿಂದ ಎಂಟ್ರಿ ಅಂತ ಮಾಲ್ ಇಂದ ಹೋಗ್ಬೇಕು. ಕಾರ್ ತೋರಿಸಲ್ಲ ನೋಡು. ಇಲ್ಲಿ ಕಾರ್ ನೋಡ್ರಿ, ರೋಲ್ಸ್ ರಾಯ್ಸ್, ಲ್ಯಾಂಬೋ, ಒಳಗೆ ಫೆರಾರಿ ಸಿಕ್ಕಾಬಿಟ್ಟು ನೋಡ್. ನಂಗೆ ಹೋಗು ಒಟ್ಟೆ ಮನ್ಸಿಲ್ಪ, ಹೋಗಂಗಿಲ್ಲ ಅನ್ಸದ. ನಾ ಮೋಸ್ಟ್ಲಿ ಇಲ್ಲ. ಅವ್ ಬರ್ತಾನ, ನೀನು ಹೋಗಂಗಿಲ್ಲ. ನಂಗೆ ಹೆಂಗದ ಗೊತ್ತೇನೆ, ಅವರೇ ನಿಮ್ಮ ಹೈಟ್ ಜಾಸ್ತಿ ಅದಂತ ಹೊಳ್ ಕಳಿಸ್ಬಿಡು. ಅದು ಬೇರೆ. ಅದಕ್ಕೆ ನಾವು ಹೂ ಅಂತೇನಿಲ್ಲ, ನಾ ಹೋಗೇ ಹೋಗ್ತಾನೆ 100%. ಇಷ್ಟು ಮಾತ್ರ ಗ್ಯಾರಂಟಿ. ಫಸ್ಟ್ ಆ್ಯಂಡ್ ಬೆಸ್ಟ್ ರೈಡ್ ಎವರ್. ಇದೇನದಲ್ಲ, ಅದು ಫಾಸ್ಟೆಸ್ಟ್ ರೋಲರ್ ಕೋಸ್ಟರ್. 0 to 240 km/h 4.9 ಸೆಕೆಂಡ್ಸ್ನ ಪಿಕಪ್ ಆಗ್ತದಂತ. ಅಂದರೆ ಯಾವ ಲೆವೆಲಿಗೆ ಎಕ್ಸಿಲರೇಷನ್ ಇರ್ಬೋದು ವಿಚಾರ ಮಾಡಿರಿ. ಫುಲ್ ಮಜಾ. ಹೆವಿ ಮಜಾ ಬರ್ತಪ್ಪ. ಏನೋ ನೋಡ್ಬೇಕು, ಏನೇನದ ನೋಡೋದದ. ಹೆದರಿಕೆ ಅದ, ಭಾಳ ಹೆದರಿಕೆ ಅದ. ನೋಡೋಣ. ನೋಡ್ರಿ ಯಾವ ಪರಿ ಅದ ನೋಡೋದು. ಯಪ್ಪ, ಇಲ್ಲೇ ವೈಬ್ ಬರಲಿ ಅಂತ ನನಗೆ. ಹೆಂಗಿರ್ತಾವ ನೋಡಿ.
ನೋಡಿದ್ರೆ ಹೆವಿ ಅನಿಸ್ಲತ್ತಪ್ಪ. ದೊಡ್ಡ ಇರ್ತಾವ ನೋಡು. ಈ ಲೆವೆಲಿಗೆ ಇರ್ತಾವ. ಇದ್ರಾಗ ಸೈಜ್ ಕರೆಕ್ಟ್ ಕಾಣವಲ್ತ ಅನಿಸ್ತದೆ ನನ್ನ ಪ್ರಕಾರ. ಅಂದ್ರೆ ಭಾಳ ದೊಡ್ಡದ. ನನ್ನ ಬಾಜು ನಿಲ್ಲಿಸಿ ನೋಡಿಲ್ಲ ನಾವು ಇದು ಮಾಡ್ತೀವಲ್ಲ ಏನಂತ ಗೋ ಕಾರ್ಟಿಂಗ್ ಭಾಳ ಸಣ್ಣ ಆಗಲೇ. ಗೋ ಕಾರ್ಟಿಂಗ್ ಎಲ್ಲ ನಮ್ಮ ಸಂಬಂಧ ನೋಡ್ರಿಲ್ಲೇ. ಮೇನ್ ಅಟ್ರಾಕ್ಷನ್ ಭಾರಿ ಅದಪ್ಪ ಮಸ್ತ್. ನೋಡ್ರಿಪ್ಪ ಹೆಂಗವ ಫುಲ್ ಕ್ರೇಜಿ ಸ್ಟಫ್ ಅದ ನೋಡ್ರಿ ಇದು. ಯಪ್ಪ ಅಯ್ಯೋ ಹೆಂಗೆ ಕಾಣ್ಲತ್ತದ ನೋಡ್ರಿ ಇದು. ಬರೇ ಡೇಂಜರ್, ಫುಲ್ ಡೇಂಜರ್. ನಂಗೆ ನಾ ಕರೆಯಬೇಕಂದ್ರೆ ಫಾಸ್ಟೆಸ್ಟ್ ರೈಡ್ ಹೋಗು ಭಾಳ ಮನಸ್ಸಿತ್ತು. ಇಲ್ಲಿ ಅನ್ಕೋತ ಹೋಗ್ಬೇಕಂತಿತ್ತು. ಅದ್ರ ಮುಚ್ಚೈದಂತ ಫಾಸ್ಟೆಸ್ಟ್ ರೈಡ್ ಅದೇನು ಅನ್ಲಿಗತ್ತಿದ್ವಲ್ಲ ಅದೊಂದಿಲ್ಲ. ಆದ್ರೆ ರಗಡ್ ಬ್ಯಾರೆ ಟಫ್ ರೈಡ್ಸ್ ಅವ. ಯಪ್ಪ ಇಲ್ಲಿ ನೋಡಿಲ್ಲ ಇದು ಟ್ರ್ಯಾಕ್ಸ್ ನೋಡಿದ್ರೆ ತಲೆ ನೋಯ್ತವಪ್ಪ. ನೋಡಿಲ್ಲ ಟ್ರ್ಯಾಕ್ಸ್ ಭಾಳ ಹೊಲ್ಸಾಟ. ಸಣ್ಣ ಹುಡುಗರು ರಗಡ್ ಅವ ಅಂತ ರೈಡ್ಸ್ ಬ್ಯಾರೆ ಬ್ಯಾರೆ. ಇಲ್ಲಿಯೂ ನಾವು ಇದು ತೊಗೊಂಡಿವಿ, ಕ್ವಿಕ್ ಪಾಸ್ ತೊಗೊಂಡಿವಿ. ನೋಡೋಣ ಏನದ ಇಲ್ಲಿ ಯೂಸ್ ಆಗ್ಬೋದು ಅಂತ ಅನಿಸ್ಲಿ ಆಗ್ತದೆ ಯಾಕೋ. ಹೌದು ಭಾಳ ರೈಡ್ಸ್ ಅವ. ಒಂದು ನಾರ್ಮಲ್ ಸಿಮ್ಯುಲೇಷನ್ ಇದು ಇತ್ತು. ಫೆರಾರಿ ಹೆಂಗೆ ಇನ್ವೆಂಟ್ ಆಯ್ತು ಅದೆಲ್ಲ ಇತ್ತು. ಅಲ್ಲ ಎಷ್ಟು ಫಾಸ್ಟ್ ಅದ ಏನೈತೆ ತೋರಿಸ್ಲಿ. ಒಟ್ಟ ಫೆರಾರಿ ಬಗ್ಗೆ ಐತಿ. ನೆಕ್ಸ್ಟ್ ಈ ರೈಡ್ ಹೊಂಟೀವಿ ತಡಿ ತೋರಿಸ್. ಇಲ್ಲೆಲ್ಲ ನೋಡ್ರಿಪ್ಪ ಒಟ್ಟ ಹಿಂಗೆ ಆಗ್ತದೆ ಇಲ್ಲ. ಇದು ಇಲ್ಲಿಂದ ನೆಕ್ಸ್ಟ್ ತೋರಿಸ್ತೀನಿ ತಡಿ. ಬರ್ರಿ ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ರೈಡಿಗೆ ಹೊಂಟೀವಿ ನಾವು. ಮ್ಯಾಲೆ ಹೋಗಿ ಅಲ್ಲಿ ನಿಂತು ಹಿಂಗೆ ಉಲ್ಟಾ ತಿರುಗಿ ಬಂದ್ಬಿಡ್ತಾನೆ ಕೆಳಗೆ. ಹಿಂಗೆ ಬಿದ್ದು ಬಿಡ್ತಾನೆ ಹಿಂಗೆ ಪಟ್ಟಂತ ಕೆಳಗೆ. ಅದು ಹಿಂಗೆ ತಿರ್ಗೋತ ಭಾಳ ಖರಾಬ್ ಅದ. ಫಾಲ್ತು ದೊಡ್ಡ ರೈಡ್ ಮುಗಿಸಿದ್ವಿ. ಭಾಳ ಒನ್ ಆಫ್ ದ ಸ್ಕೇರಿಯಸ್ಟ್ ರೈಡ್ ಇದೆ. ಅದು ಮುಗಿಸಿದ್ವಿ. ಈಸಿ ಇತ್ತು, ಭಾಳ ಈಸಿ ಇತ್ತು ಆ್ಯಕ್ಚುಲಿ. ಇದಲ್ಲ ಇಲ್ಲಿ ಹೋಗ್ತದೆ ತೋರಿಸ್ತೀವಿ. ಬಟ್ ಮಸ್ತ್ ಮಜಾ ಅವನ್. ಏನು ಮಜಾ ಅವನ್. ಭಾಳ ಹೆದರಿದ್ದೆ ನಾ ಮೊದ್ಲು. ಆದ್ರೆ ಆಮೇಲೆ ಏನು ಹಂತಾಪರಿ ಅನಿಸ್ಲಿಲ್ಲ. ಬರ್ಲಿ ಇಲ್ಲೊಂದು ಬರ್ತದ ತೋರಿಸ್ತೇನೆ ನೋಡ್ರಿ. ಭಾರಿ ಮಜಾ ಅವಂತ. ತೆಗಿ ಸೊಕ್ಕೊಂದು ಹೋಗ್ತಾನ ಅಲ್ಲಿ ತನಕ ಹೋಗುತ್ತ ತೋರಿಸ್ ಮ್ಯಾಲೆ. ಅದ ಅವ್ರಿಗೆ ಕೇಳೇನು ಕೈ ಮಾಡಿ. ಬಂದ ಕುತ್ತಾಗ ಭಾಳ ಫಾಸ್ಟ್ ಅನ್ಸೋದಿಲ್ಲ ಬಿಡ್ಲೆ ಅದು. ಮಾಡಿದ್ನಲ್ಲ ಹಂಗ ಅನಿಸ್ತು. ನನ್ನ ಕಾರ್ನಾಗ ಹೊಂಟೇವಿ. ಸೆಲ್ಫ್ ಡ್ರೈವ್ ಕಾರ್ ತಾಂತಾನ ಹೋಗ್ತದೆ. ನಾವು ಕೊಡೋದು ಒಟ್ಟು ಫೆರಾರಿದಾಗ ಕೂತಂಗ ಅಷ್ಟ. ಅಪ್ಪ ನಂಗೆ ಕಾರ್ ಕೊಡಿಸ್ವಲ್ರಿ, ಇದೇ ಹೊಡಿತೀನಿ ಈಗ ನೋಡಿ. ಗಡ್ಡಿ ಲಂಬೋರ್ಗಿನಿ ಅಲ್ಲಲ್ಲ ಸಾರಿ ಗಡ್ಡಿ ಫೆರಾರಿ ಲಾಲ್ ರಂಗದಿ ಮೋಡಲಿ. ಬಂದ ಬಿಟ್ವಲ್ಲ ಇಲ್ಲ ಇನ್ನೂ ಅದಪ್ಪ ದೊಡ್ಡದು ಗಡ್ಡಿ ಲಂಬೋರ್ಗಿನಿ ಲಾಲ್ ರಂಗದಿ. ಒಂದು ಹಾಡು ಹಚ್ಚ ನೋಡಿ ನಿನ್ನ ಮೊಬೈಲ್ನಾಗ ಯಾವ್ದಾರು ಫೆರಾರಿ ಪಟ್ನ ವಿಡಿಯೋ ಮಾಡ್ಲಿಕ್ಕೆ ಬರ್ತದೆ ಜಲ್ದಿ. ಟನಲ್ ತೋರ್ಸ್. ಕೈಯಾಗಿನ ಮೊಬೈಲ್ ಬಿದ್ದರೆ ಮುಗೀತು. ನೋ ಅದ್ರ ವಾವ್ ಇದು ಕೊಂಟೆ ಅದಕ್ಕೆ. ಇದು ನನ್ನ ಪ್ರಕಾರ ಟಫೆಸ್ಟ್ ರೈಡ್ ಇಲ್ಲಿ. ಇದು ಫುಲ್ ಉಲ್ಟಾ ಆಗ್ತದೆ ಹಿಂಗೆ ಹಿಂಗೆ ಇನ್ವರ್ಟ್ ಆಗ್ತದೆ, ಪೂರಾ ಇನ್ವರ್ಟೆಡ್. ಬರಲಿಲ್ಲ ನೋಡ್ರಿ ಒಳ್ಳೆಪ್ಪ.
ಆಗ್ತದೆ ನೋಡ್ರಿಪ್ಪ ಇಲ್ಲಿ ರೈಡಿಂಗ್ ಮಾತ್ರ ಭಾರಿ ಮಾಡ್ಯಾರಲ್ಲೇ ಎಲ್ಲ ಬರ್ರಿ 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 ಭಾಳ ಮಜಾ ಬಂತು ಭಾಳ ಹೊರಗಿದ್ದು ಏನು ಅಲ್ಲೇ ಅಲ್ಲ ಅದು ಹೊರಗೇನು ತೋರಿಸ್ಲಿಕ್ಕತ್ತಿದ್ವಲ್ಲ ಹಿಂಗೆ ಹೊಳ್ಳುದ ಏನೂ ಅಲ್ಲ ಹಿಂಗೆ ಉಲ್ಟಾ ಹೋಗ್ತೇವೆ ನಾವು ಅಂದ್ರೆ ಹೆಂಗೆ ಗೊತ್ತೇನೆ ಹಿಂಗೋಗಿ ಹಿಂಗೆ ಹೋಗೋದು ಅಡ್ಡಿ ಇಲ್ಲ ಹಿಂಗೋಗಿ ಉಲ್ಟಾ ಹೋಗ್ತೀವಿ ಉಲ್ಟಾ ಹೋಗಿ ಇನ್ವರ್ಟ್ ಆಗ್ತದೆ ಫಸ್ಟ್ ಹಿಂಗ್ ಸೀದಾ ಹೋಗಿ ಉಲ್ಟಾ ಆಗ್ತದೆ ಆಮೇಲೆ ಬೇರೆ ಅದು ಎಕ್ಸ್ಪೆಕ್ಟೆಡ್ ಇದ್ದಿದ್ದಿಲ್ಲ ನೋಡಿಲ್ಲ ಅದ ಇಲ್ಲೇನು ತೋರಿಸ್ಲಿಕ್ಕತ್ತಿದ್ವಲ್ಲ ಹೊರಗ ಇದೇನು ಅಲ್ಲಿದೆ ಖರೆ ಹೇಳ್ಬೇಕಂದ್ರೆ ಇದು ಬರೇ ನಾವು ಇದೇ ಪಿಕ್ಚರ್ ಅಂತ ತಿಕ್ಕೊಂಡಿದ್ವಿ ಇದು ಬರೇ ಟ್ರೇಲರ್ ಇತ್ತು ನೋಡಪ್ಪ ಏನೂ ಅಲ್ಲ ಸೈಡ್ ಬೀಳಿಸ್ತಾರ ಹಿಂಗಿದ್ದು ಸೈಡ್ ಬಿತ್ತು ಹಿಂಗೆ ಸೈಡ್ ವೇಸ್ನಾಗ ಬಿತ್ತು ಯಪ್ಪ ಏನಿತ್ತಪ್ಪ ರೈಡ್ ಗಂಡ ನಂಗೆ ಎಲ್ಲರಿಗಿಂತ ಮಜಾ ಫೆರಾರಿ ವರ್ಲ್ಡ್ ಬರ್ಲಿ ಅದಪ್ಪ ಭಾರಿ ಸೇಫ್ ಇತ್ತು ನಂಗೆ ಸಿ ವರ್ಲ್ಡ್ ಇದು ಆಕ್ಚುಲಿ ಸೇಫ್ ಇತ್ತು ನಂಗೆ ಸಿ ವರ್ಲ್ಡ್ ಏನೋ ಮಜಾ ಬರಲಿಲ್ಲ ಅಷ್ಟು ಇದು ಭಾಳ ಮಜಾ ಬಂತು ಅದಕ್ಕಿಂತ ಡಿಫಿಕಲ್ಟ್ ಇತ್ತು ಅದ್ರ ಮಜಾ ಬಂತು ಭಾಳ ಲಕ್ಕಿ ಡ್ರಾ ಇತ್ತದ ಒಟ್ಟು ನಾವು 4 ಮಂದಿ ಹೆಸರು ಕೊಟ್ಟಿದ್ವಿ ಇಲ್ಲಿ ನೋಡ್ರಿ ನೀವು ಬಂದ ನೋಡ್ರಿ ಉಪೇಂದ್ರ ಜೋಶಿ ಹೆವಿ 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 ಹಂಗಲ್ಲ ಒಟ್ಟು 15 ಒಳಗೆ ಇವಂದು ಒಂದು ಹೆಸರು ಅದ ಭಾರಿ ಆತ್ ಬಿಡಪ್ಪ ಏನ್ಲೇ ಎಲ್ಲ ಕಡೆ ಫಾರಿನ್ನಾಗ ನಿಂದ ಬರ್ತಾವ ಎಕ್ಸ್ಪೀರಿಯನ್ಸ್ ಕಲೆಕ್ಟಿವ್ ಪ್ರೈಸ್ ಅಟ್ ಫೆರಾರಿ ಸ್ಟೋರ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲದ ಅದು ಕೇಳುಂ ಬರ್ರಿಲೇ ಹೆವಿ ಹೆವಿ ಬಂದ್ರೆ ಸಾಕ ಅನ್ಕೊಂಡಿದ್ವಿ ಮುಗಿದ್ ನೋಡಪ್ಪ ಏನ್ಲೇ ಅವಾಗ ಅದೇನೋ ಹೇಳುದಿತ್ತು ಒಟ್ಟೆ ಎಲ್ಲ ಕಡೆ ಬರ್ತಾನೆ ನೀವು ಹೆಸರು ಕೊಡ್ತಾರೆ ಗೆಸ್ ಮಾಡ್ಕೊತ ಹೊಂಟೀವಿ ಒಂದು ಕೀ ಚೈನರೇ ಒಂದು ಟಿ ಶರ್ಟರೇ ಚಲೋ ಕೊಡ್ಬೇಕು ಮಜಾ ಬರ್ಬೇಕು ಏನ್ ಕೊಟ್ರು ಮಜಾನ ಇಲ್ಲಂತಲ್ಲ ಏನು ಕೊಟ್ಟರು ನಡೀತದೆ ಖರೆ ಗಿಫ್ಟೇ ಏನ್ರಿ ಹೆವಿ ಹೆವಿ ಆದ್ರೆ ಎಕ್ಸ್ಪೆಕ್ಟಿಂಗ್ ಫಾರ್ ಲಿಟಲ್ ಬಿಟ್ ಬಿಗ್ ಗಿಫ್ಟ್ ಅಷ್ಟೇ ಖರೆ ಹೇಳ್ಬೇಕಂದ್ರೆ ಸ್ವಲ್ಪ ಫೀಲಿಂಗ್ ಇತ್ತು 4 ಮಂದಿಯಾಗ ಒಬ್ಬರೇ ಬರ್ಬೋದಂತ ಆದ್ರೆ ಇವನ ಬರ್ಬೋದಂತೂ ಇತ್ತು ಬಿಡಿ ಕಳ್ಳ ಎಲ್ಲ ಕಡೆ ಇವನೋ ಬರ್ತಾವ ಇಂಥವು ಇರ್ಲಿ ನಂಗೂ ಭಾಳ ಖುಷಿ ಇದೆ ಇರ್ಲಿ ಮಜಾ ಬರ್ತದ ಎದಕ್ಕಂದ್ರೆ ಏನಿಲ್ಲ ಮನಿಗ ಬರ್ತದ ಬಾಗಿ ಕೊಡ್ತಾರ ಸರ್ ಮೋಸ್ಟ್ಲಿ ಟಿ ಶರ್ಟ್ ನನ್ನ ಪ್ರಕಾರ ಅದೇನೋ ಕೊಡ್ಬೋದು ನೋಡೋಣ ಬರ್ರಿ ಫೆರಾರಿ ಸ್ಟೋರ್ ಹೆವಿ ಹೆವಿ ಇಸ್ಕೋರಿ ಇಲ್ಲ ಇಲ್ಲ ನಿಂದ್ರಿ ನಡೀತದೆ ಇಲ್ಲಿ ನನ್ನ ಹಿಂದೆ ಬಾ ಇಲ್ಲಿ ಬಾ ನೈಸ್ ಉಪ್ಪಿ ಹೆವಿ 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 ಬರ್ಲಿ ಮಸ್ತ್ ಕೊಟ್ಟಾರ ನಂಗೆ ಇದು ಕವರ್ ನೋಡಿದ್ರೆ ಸಾಕು ಭಾರಿ ಮಸ್ತ್ ಅದ ಏನು ಸಾಕಿಷ್ಟ ಹೆವಿ ಫೆರಾರಿ ವರ್ಲ್ಡ್ ಬ್ರೋ ಫೆರಾರಿ ವರ್ಲ್ಡ್ ಯಾಸ್ ಐಲ್ಯಾಂಡ್ ಬಂದಿದ್ದಕ್ಕೂ ಸಾರ್ಥಕ ಆತನ ಏನಂತೆ ಟಿ ಶರ್ಟ್ ಕಾಣಲಿ ಅದು ಹೆವಿ ಹೆವಿ ತೆಗಿತೀವ್ರಿ ತೆಗಿ ಚಂದ ಭಾರಿ ಅದಪ್ಪ ಏನು ಮಸ್ತ್ ಪಾ ಮಜಾ ಬರ್ತೀವಿ ಗೀವ್ ಅವೇಸ್ ಇಂಥ ಒಟ್ಟೆ ಏನೋ ಸಿಕ್ಕರು ಓಹೋ ಇದು ಫೋಟೋ ಫ್ರೇಮ್ ಅದ ಫೆರಾರಿ ಹೆವಿ ಅದಲ್ಲ ಭಾಳ ಫೋಟೋ ಆಯ್ತು ಮಸ್ತ್ ಅದ. ಪ್ರೀಮಿಯಮ್ ಭಾರಿ ಇದೆ ನಾನು ಈಗ ಕತ್ಲಾಗ ಕಾಣ್ಲಿಕ್ಕಿಲ್ಲ ಆಮೇಲೆ ಕರೆಕ್ಟಾಗಿ ತೋರ್ಸೋಣ ಆದ್ರೆ ಈಗ ಹಂಗೆ ಹೇಳೋಣ ಏನಂತ ಇದು ಇಂಥ ಬ್ಯಾಗ್ ಇರ್ಬೇಕು ಮೋಸ್ಟ್ಲಿ ಹಿಂಗೆ ಸ್ಲಿಂಗ್ ಬ್ಯಾಗ್ ಅಂತ Mostly. ಸ್ಲಿಂಗ್ ಬ್ಯಾಗ್ ಒಂದೇನೋ ಅದ ಸ್ಲಿಂಗ್ ಬ್ಯಾಗ್ ಟೈಪ್ ಇದೆ ಅಪ್ಪಾಗ ಬೇಕಾಗಿತ್ತು ಇಂಥ ಬ್ಯಾಗ್ ಇದು ಅಲ್ಲ ಇದು ಬ್ಯಾಜ್ ಬ್ಯಾಗ್ ಇಲ್ಲಿ ನೋಡ್ರಿ ಬ್ಯಾಜ್ ಒಂದು ಬ್ಯಾಜ್ ನೋಡ್ರಿ ಇಲ್ಲಿ ಬಾಟಲ್ ಏ ಭಾರಿ ಕೊಟ್ಟಾರಪ್ಪ ಸೆಟ್ ಫೆರಾರಿದು ಆಫಿಷಿಯಲಿ ಗಂಡ ಫೆರಾರಿದು ಆಫಿಷಿಯಲ್ ಮರ್ಚೆಂಟ್ ಏನಂತಾರೆ ಮರ್ಚೆಂಟೈಸ್ ಅಂತಾರಲ್ಲ ಇದೆಲ್ಲ ಏ ಭಾರಿಪ್ಪ ರೂಮಿಗೆ ಹೋಗಿ ಎಲ್ಲ ತೆಗೆದು ತೋರ್ಸೋಣ ಏ ಮಸ್ತ್ ಅದ ಭಾರಿ ಅದ ಎಲ್ಲ ಭಾರಿ ಇದು ಹಿಂಗೆ ಲೈಫ್ ಟೈಮ್ ಫ್ರೇಮ್ ಮಾಡಿಡು ಇವೆಲ್ಲ ಭಾರಿ ಹಿಂಸ ಮಾಡುದಿಲ್ಲ ಮಿಂಟಿನ್ ಕಂಡೀಷನ್ ಹಿಂಗ ಇವತ್ತೆಲ್ಲ ಮಸ್ತ್ ಮಜಾ ಬಂತು ನೋಡ್ಪ ಭಾರಿ ಭಾರಿ ಅದ ಭಾರಿ
ಹೆವ್ವಿಲೇ ಹೆವ್ವಿ. ಈ ಬ್ಯಾಗೇ ಎಷ್ಟು ಮಸ್ತ್ ಅದ. ಹುಚ್ಚಿಡ್ತದಪ್ಪ ಇದು ನೋಡಿದ್ರೆ ಫೆರಾರಿದು. ಆಫಿಷಿಯಲ್ ಎಲ್ಲ ಇವೆಲ್ಲ ಖರೆ ಭಾರಿ. ಮನೆಗೆ ಹೋಗೋ ಪ್ರಾಪರ್ ಎಲ್ಲ ಅನ್ಬಾಕ್ಸ್ ಮಾಡೋಣಂತ. ನೋಡ್ರಿಪ್ಪ ಹೆಂಗದ ನೋಡ್ರಿ ಇದು ಬರೇ ಫುಲ್ ಕ್ರೇಜಿ ಅದ. ಹಾಂ the electrics, dashboard and windscreen. In this department, Ferrari each story. car travels through about 50 specialized workstations in about 6 days, which combine cutting-edge technology with human skill and craftsmanship. ಭಾರಿ ಮಜಾ ಬಂತು. ಭಾರಿ ಏನು ಮಜಾ ಬಂತಪ್ಪ, ಭಾಳ ಮಜಾ ಬಂತಿದ್ದು. ಒನ್ ಆಫ್ ದ ಫಾಸ್ಟೆಸ್ಟ್ ರೋಲರ್ ಕೋಸ್ಟರ್ ಇದು. ಅಮ್ಮ ಭಾಳ ಒಂದು ವಿಡಿಯೋ ಮಾಡಾಳ. ಮಸ್ತ್ ವಿಡಿಯೋ ಬಂದದ. ಯಪ್ಪ ಇಷ್ಟೊತ್ತಿಗೆ ನೋಡಿರ್ತೀರಿ ನೀವು ಇದು. ಭಾಳ ಹೆದರಿಕೆ ಬಂತಪ್ಪ ಇದು. ಮತ್ತು ಓವರ್ ಆಲ್ ಟೈಪ್ ಕ್ವಿಕ್ ಪಾಸ್ ಭಾಳ ಉಪಯೋಗ ಆಯ್ತು ಫೆರಾರಿ ವರ್ಲ್ಡ್ನಾಗ. ಹೌದು. ಇಲ್ಲಿ ಆ್ಯಕ್ಚುಲಿ ಕ್ವಿಕ್ ಪಾಸ್ ಅಂದ್ರೆ ಏನಂತ ಗೊತ್ತಾಯ್ತು ನಮ್ಗೆ. ಭಾಳ ಯೂಸ್ ಆಯ್ತು. ಎಲ್ಲಿ ಬೇಕಲ್ಲಿ ಫುಲ್ ಫಸ್ಟೇ ನಮಗೆ ಬಿಡ್ತಾರೆ. ಎಷ್ಟೋ ಮಂದಿ ತೊಗೊಂಡಿಲ್ಲ, ನಾವು ತೊಗೊಂಡು ಕೂತೀವಿ. ಮಸ್ತ್ ಮಜಾ. ವಾರ್ನರ್ ಬ್ರೋಸ್ ಮತ್ತು ವಾಟರ್ ವರ್ಲ್ಡ್ನಾಗ ಅಷ್ಟು ಭಾಳ ಮಂದಿ ಇರಲೇ ಇಲ್ಲ. ಮೇನ್ ಅಷ್ಟು ಉಪಯೋಗ ಅನ್ನಿಸ್ಲಿಲ್ಲ. ಇಲ್ಲೇ ಅಲ್ಲಿ F1 ರೈಡರ್ ಇದ್ದಾನೆ ನೋಡಲ್ಲಿ. ಅಲ್ಲೆಲ್ಲ ಕ್ಯೂ ಇರುತ್ತೆ. ಸಾಕು ನಮಗೆ, ಅವ್ರದ್ದು ಕ್ರೇಜ್ ಇಲ್ಲ. ನಮಗೆ F1 ಅಷ್ಟು ಗೊತ್ತೂ ಇಲ್ಲ. ಅದ ಯಾರಿಗೂ ಗೊತ್ತಿಲ್ಲ F1 ದವ್ರು. He is there just. Thank you so much. ಭಾರಿ ಮಜಾ ಬಂತಪ್ಪ. ಫೆರಾರಿ ವರ್ಲ್ಡ್ ನನ್ನ ಟಾಪ್ ಲಿಸ್ಟ್ನಾಗ ಬಂತು ಕರೆ ಹೇಳ್ಬೇಕು. ಫೆರಾರಿ ಟಾಪ್ ಫುಲ್ ಟಾಪ್ನಾಗ ಬಂತು. ಭಾರಿ ಅದಪ್ಪ ಮಾರ್ರೆ. ಕಾರ್ ನೋಡಿದ್ರೆ ಹುಚ್ಚ ಹಿಡ್ದಿತ್ತು. ರೈಡ್ಸ್ ಒಂದ್ರಕ್ಕಿಂತ ಒಂದು ಖತ್ರ ಅವ. ಗಂಡ ಏನೋ ಬೇರೆ ವೈಬ್ ಇತ್ತು ಖರೆ ಹೇಳ್ತೀನಿ. ಫೆರಾರಿ ವರ್ಲ್ಡ್ ಫುಲ್ ಡಿಫ್ರೆಂಟ್ ವೈಬ್ ಇತ್ತು. ಪ್ರತಿಯೊಂದಕ್ಕಿಂತ ಫಸ್ಟ್ ಇದು ಬಂತು ನನಗೆ. ಏನು ಮಜಾ ಬಂತು. ಕ್ವಿಕ್ ಪಾಸರೆ ಇಷ್ಟು ಮಸ್ತ್ ಉಪಯೋಗ ಆಯ್ತು. ಎಲ್ಲ ಕಡೆ ಲೈನ್ ಹಾರಿಸಿ ಹೋಗೋದು. ಫುಲ್ ಫಸ್ಟಿಗೆ ಬಿಡ್ತಾರೆ. 4ರಿಂದ 5 ರೈಡ್ ಅವ. ಇದೇನು ಹೊಲ್ಸಿತ್ತಪ್ಪ, ಇದು ಫುಲ್ ಮ್ಯಾಲೆ ಹೋಗಿ ಡೈರೆಕ್ಟ್ ಸಟ್ ಅಂತ ಡಿಪ್ ಆಗೋದು. ಭಾಳ ಹೊಲ್ಸಿತ್ತದ. ಆದರೆ ಎಲ್ಲ ಮಾಡಿದ್ವಿ ಆಲ್ಮೋಸ್ಟ್. ಏನೇನು ಸ್ಕೇರಿ ರೈಡ್ಸ್ ಅವ ಎಲ್ಲಕ್ಕೆಲ್ಲ ಮಾಡಿದ್ವಿ. ಈಸಿದು ಒಂದೆರಡು ಇತ್ತು, ಈಸಿದ್ದು ಬಿಟ್ಟಿವಿ. ಅದು ಭಾಳ ಮಜಾ ಬಂತು. ಹೇಳ್ಬೇಕಂದ್ರೆ ನಾ ಭಾಳ ಹೆದರಿದ್ದೆ ಇವತ್ತು. ಎಷ್ಟೋ ರೈಡ್ಸ್ ಇದ್ದಿದ್ದಿಲ್ಲ. ಅಂದರೆ ಬ್ಯಾಡ್ ಅನ್ಕೋತ ಬಿಡ್ಲಿ ಹತ್ತಿದ್ದೆ. ಆಮೇಲೆ ಏನೋ ಸುಮ್ಮ ಫ್ಲೋದಾಗ ಹೋತ್ ನೋಡಿ. ಒಂದು ಸ್ವಲ್ಪ ಹೆದರಿಕೆ ಬರಲಿಲ್ಲ ಖರೆ ಹೇಳ್ಬೇಕಂದ್ರೆ. ಅಣ್ಣನ ಸ್ವಲ್ಪ ಹತ್ತಿತ್ತು ಇವತ್ತು. ಆದರೆ ಅವನು ಬಂದ, ಎಲ್ಲ ರೈಡ್ಸಿಗೂ ಬಂದ ಅವ. ಮಸ್ತ್ ಮಜಾ ಬಂತು. ಬರೀ ನೀವು ಹಿಂಗದಂತ ತಿಳ್ಕೊಬೇಡ್ರಿ. ಫ್ಯಾಮ್ಲಿ ರೈಡ್ಸ್ ಎಲ್ಲ ಅವ. ನೀವು ಫ್ಯಾಮ್ಲಿ ಜೋಡಿ ಬಂದ್ರೆ ಅದು ಮಜಾ ಮಾಡ್ತೀರಿ. ಎಲ್ಲ ಟೈಪು ಮಜಾ ಬರ್ತವೆ. ಹುಡುಗರು ಇದ್ರೆ ಹುಡುಗರು ಮಜಾ ಮಾಡ್ತಾರೆ. ಫ್ಯಾಮ್ಲಿ ರೈಡ್ಸ್ ಅವ್ರದ್ದು ಮಜಾ ಬರ್ತದೆ. 4 ಮಂದಿ ಹಿಂಗೆ ಬಂದ್ರೆ 4-5 ಮಂದಿ ಮಸ್ತ್ ಮಜಾ ಬರ್ತದೆಲ್ಲ. ಈಗ ಎಲ್ಲಿ ಬಂದೀವಿ ನೋಡ್ರಿ, ಇಲ್ಲಿ ಯಾಸ್ ಮರೀನಾ ಸರ್ಕಿಟ್. ಅದು ಟ್ರ್ಯಾಕ್ ಅದಲ್ಲ, ಅದು F1 ಟ್ರ್ಯಾಕ್. ಅಲ್ಲಿ ಬಂದೀವಿ ನೋಡ್ಲಿಕ್ಕೆ. ನಂಗೆ ಖರೆ ಭಾಳ ಮಜಾ ಅನ್ನಿಸ್ತದೆ. ಬರೀ ಎಲ್ಲ ಹಿಂಗೆ ಟಿ ವಿದಾಗ ಅವಿವೆಲ್ಲ ನೋಡಿರ್ತೀವಲ್ಲ, ಇಲ್ಲಿ ನೋಡ್ಲಿಕ್ಕೆ ಮಸ್ತ್ ಅನ್ನಿಸ್ತದೆ. ಯಾಸ್ ಮರೀನಾ ಸರ್ಕಿಟ್ ಹೋಗೋಣ ಬರ್ರಿ. ಇಲ್ಲಿ ಇಲ್ಲದ ನೋಡ್ರಿಪ್ಪ ಒಳಗೆ ನೋಡೋಣ ಏನದ ಅಂತ. ನಮಗೆ ಅಟ್ಲೀಸ್ಟ್ ನೋಡ್ಲಿಕ್ಕೆ ಬಿಟ್ರಲ್ಲ ಅದಂತೆ. ಬರ್ರಿ ಕಾಣ್ತದೆ ನೋಡಿ ಯಾಸ್ ಮರೀನಾ ಸರ್ಕಿಟ್. ಓಹೋ
ಓಹೋ ಓಹೋ ಹೆವಿ ಅದಪ್ಪ, ನೆಕ್ಸ್ಟ್ ಲೆವೆಲ್. ಒಂದರೆ ಕಾರ್ ಹೋಗ್ಬೇಕು, ಮಸ್ತ್ ಮಜಾ ಬರ್ತದೆ. ಡೌಟ್ ಹೋಗೋದು ಈ ಟೈಮಿಗೆ. ಅದು ಸರ್ಕಿಟ್ ಮಾತ್ರ ಹೆವಿ ಅದ ನೋಡ್ರಿ. ಬಿಟ್ರೆ ನಿಂಗೆ ಗಾಡಿ ತೊಗೊಂಬರ್ತೇನೆ ಅಲ್ಲೇ SD ಗಾಡಿ ಪಕ್ಕ ಗಾಡಿಗೆ ಎಲ್ಲೂ ಇದು ನೋಡ್ಪ, ಎಲ್ಲಿ ಬೇಕಲ್ಲಿ ಹೋಗ್ತಾನೆ ನಾ ಗಾಡಿ ತೊಗೊಂಡು. ನಮ್ಮ ಮೇನ್ ಅದ ಅಲ್ಲಿ ಆದಿದೆ ಫೆರಾರಿ ವರ್ಲ್ಡ್ನಾಗ. ನಂಗೆ ಮೇನ್ ಹೆದರಿಕೆ ಅದಕ್ಕೆ ಬರಲಿಲ್ಲ ಅಂದ್ರೆ ಇವ್ನು ಗಾಡಿಯಿಂದ ಕೂಡ್ತಿದ್ದೆ ನಾ. ಇವು ಅದಕ್ಕಿಂತ ಬಲ ಹೊಡಿತಾನೆ, ಜಿಗ್ದಾಡ್ಸ್ಕೋತ ಆದಿದ್ದು ಮಾಡ್ಕೋತ. ನಾ ಇಲ್ಲಿ ಗಾಡಿ ಈಸಿ ಹೊಡಿಬೋದು ನೋಡಿ, ಹೆಂಗೆ ಬೇಕಂಗೆ ಕಟ್ಟಿದ್ದಾನೆ ಬೇಕಂದ್ರೆ. ಹಂಗೆ ನೋಡಿ ಗಂಡದಪ್ಪ ಅಲ್ಲಿ ನೋಡಲ್ಲ, ಎಲ್ಲ ಬಂದ್ ಮಾಡ್ಯಾರ. ಇಲ್ಲ ಹಂಗೆ ಹೋಗಿ ಏನೋ ತೊಗೊಂಡು ಎಲ್ಲ ನೋಡಿ. ಭಾಳ ದೊಡ್ಡದದ ನನ್ನ ಪ್ರಕಾರ. ಮಸ್ತ್ ಅದ. ಒಂದರೆ ಕಾರ್ ಬರ್ರಿ ಒಂದು ಕಾರ್ ಬೇಕು ಈಗ ನೋಡೋಣ. ಆಗಳ ಅಲ್ಲಿ ಬಂದು ಕೆಳಗಿದಾಗ ಇಲ್ಲಿ ಬರ್ಬೇಕು. ಅಲ್ಲಿ ಆಗಳೊಂದು ಫೆರಾರಿ ಕಾಣ್ತ, ಹೆವಿ ಕಾಣ್ತ. ಅಲ್ಲೇ ಕುಡುಂಬರ್ರಿ ಎಲ್ಲ ಇದು ಅದ ನೋಡ್ರಿ. ಇಲ್ಲಿ ಏನಂತಾರೆ ಇದಕ್ಕೆ, ಆಡಿಟೋರಿಯಂ. ಒಟ್ಟು ಮಂದಿ ಕೂತು ಇಲ್ಲಿಂದ ಎಲ್ಲ ಚೇರ್ ಮಾಡ್ತಿರ್ತಾರೆ. ಚಕ್ ಸ್ಟೇಡಿಯಂ ದೊಡ್ಡದು ಹೆವಿ ಸರ್ಕಿಟ್ ಅದಪ್ಪ. ಏನ್ ನೋಡಪ್ಪ, ಅವ್ರಿಗೆ ಬರೋದಿತ್ತಂದ್ರೆ ಯಾವ ಸೆಂಟ್ರಲ್ ಅಂತ ಹೇಳಿ ಬುಕ್ ಮಾಡ್ಕೊಂತ ಗೇಟ್ 6 ಯಾವ ಕೆಟ್ಟ ಗದ್ಲು ಹಿಡಿತ್ ನಮಗೆ ಬರೋದು. ಯಾವ ಮರಿನಾ ಸರ್ಕಿಟ್ ಅಂದ್ರೆ ಹೊರಗೆ ನಿಲ್ಲಿಸ್ತಾರ, ಹೊರಗೆ ನಿಲ್ಲಿಸಂಗಿಲ್ಲ. ಆದ್ರೂ 500 ಮೀಟರ್ ಬರ್ಬೇಕು. ಹೌದು, ಕೆಳಗೆ ಬೀಳ್ಸೋದಿಲ್ಲ. ಅದ್ ನಾನು ಅಲ್ಲಿ ಚಂದ ಅದ. ಓಹೋ ಬರ್ರಿ ಬಂತು ನೋಡಿ. ಇಲ್ಲಿ ಬಾಣ ಎಷ್ಟು ರೂಪಾಯಿ ಇದಕ್ಕೆ? 240 ರೂಪಾಯಿ. 10 ರೂಪಾಯಿ ಇದೆ. 240 ರೂಪಾಯಿ. ಈಗ ರಾತ್ರಿ ಊಟಕ್ಕೆ ಬಂದೇವಿ. ಅಲ್ ವಹದಾ ಮಾಲ್ ಅಲ್ಲಿ ಬಂದೇವಿ ನೋಡ್ರಿ. ಇಲ್ಲೇನೋ ಚಲೋ ಇದು ಅದ ಅಂತ. ಯಾವ್ದು ರೆಸ್ಟೋರೆಂಟ್ ಇರ್ಬೋದು ಗೆಸ್ ಮಾಡ್ರಿ ನೀವು. ಕಾಮತ್ ಹೋಟೆಲ್ ನಮ್ದು ಅದಲ್ಲ, ಇಲ್ಲಿ ಭಾಳ ಫೇಮಸ್ ಅದ ಅಂತ ಅಲ್ಲಿ ಬಂದೇವಿ. ಅಲ್ ವಹದಾ ಮಾಲ್ ಬರಿಲ್ಲ ಅದು. ನೋಡ್ರಿಪ್ಪ ಮಸ್ತ್. ತಿನ್ನೋಕ್ಕಿಂತ ಮುಂಚೆ ತೋರಿಸ್ಲಿತ್ತೀನಿ ಈ ಸತ ಫಸ್ಟ್ ಟೈಮ್. ಎಲ್ಲ ಏನಂತಾರೆ ಇದು, ಪಾಲಕ್ ಪನ್ನೀರ್, ಇದು ದಾಲ್ ತಡ್ಕ, ಏನಂದಿ ಇದು ಪಲ್ಯ ಅದಳ, ಇದು ಭೂನಾ ಪನ್ನೀರ್ ಅಂತ. ಇವೆಲ್ಲ ತರ್ಸಿವಿ ಈಗ ಒಟ್ಟ. ಅಂದರೆ ಟಿಫಿನ್ ಏನಿರ್ತದೆ ನೆಟ್ನ ಹಾಕಿದ್ರೆ ನೋಡೋಣ ಸಿಗೋದ್ರೆ. ಭಾರಿ ಮಸ್ತ್ ಮಾಡ. ಹಾಯ್, ಈಗ ಎಲ್ಲ ಮನೆಗೆ ಬಂದೀವಿ. ಇನ್ನೊಮ್ಮಿದೆ ಏನೇನು ಕೊಟ್ಟಾರ ಇವತ್ತು ಗಿಫ್ಟ್ನ ಕರೆಕ್ಟ್ ತೆಗೆದು ನೋಡೋದದ. ಆಗಳ ಕತ್ಲಾಗ ನಿಮಗೂ ಕರೆಕ್ಟ್ ಕಂಡದಿಲ್ಲ ಗೊತ್ತಿಲ್ಲ. ಅಲ್ಲಿ ಅಂತ ಪರಿ ಲೈಟ್ ಇದ್ದಿದ್ದಿಲ್ಲ, ನಮಗೂ ಕರೆಕ್ಟ್ ಗೊತ್ತಿಲ್ಲ. ಒಮ್ಮೆಲ್ಲ ಕರೆಕ್ಟ್ ನೋಡ್ತೀವಿ. ಈಗ ಇದ್ರಾಗ ಏನೇನು ನೀವು ಗಿಫ್ಟ್ ಗೆದ್ದಾನಂತ ನೋಡೋಣ. ಇದಂತೂ ಕಂಡಿರ್ಬೇಕು. ಐ ಹೋಪ್ ಸೊ. ಫೋಟೋ ಫ್ರೇಮ್ ಅದ, ಇಲ್ಲಿ ಒಳಗೆ ಫೋಟೋ ಹಾಕೋಬಹುದು. ಇದು ಮಸ್ತ್ ಅದ, ಭಾರಿ ಅದ. ಖರೆ ಹಾಕಿಸ್ಕೊ ನಿನ್ ರೂಮ್ನಾಗ ಎಲ್ಲ. ಅದು ಹಿಂಗ್ ಟಫ್ ರಬ್ಬರ್ ಟೈಪ್ ಅದ, ಏನೋ ಕ್ವಾಲಿಟಿ ಮಸ್ತ್ ಅದ, ಭಾರಿ. ಇದು ಕೊಟ್ಟಾರ. ಮತ್ತೆ ಟೇಬಲ್ ಮೇಲೂ ಇಟ್ಟು ಬಿಡ್ಬೋದು ಹಿಂಗ್ ಬೇಕಂದ್ರೆ. ಅದು ಅದ. ಆಮೇಲೆ ನೆಕ್ಸ್ಟ್ ಇದನ್ನ ಬ್ಯಾಗ್ ಟೈಪ್ ಅದ. ಇದು ನೋಡಂಬ, ತೆಗಿ, ಫುಲ್ ತೆಗಿ. ಹರಿರಿ ಏನೋ ಆಗಿಲ್ಲ. ಅದ ಕೈಂಡ್ ಆಫ್ ಬ್ಯಾಗ್ ಅದ. ಲೋಗೋ ನೋಡಿದ್ರೆ ಎಷ್ಟು ಮಸ್ತ್ ಅನಿಸ್ತಪ್ಪ. ಬ್ಯಾಗ್ ನೋಡಿ, ಸ್ಲಿಂಗ್ ಬ್ಯಾಗ್ ಅದ, ಸಣ್ಣದ ಚಂದ ಅದ, ಭಾರಿ ಅದ, ಮಸ್ತ್ ಅದ. ನೆಕ್ಸ್ಟ್ ಪಾಸ್ಪೋರ್ಟ್ ಅದ ಇಟ್ಕೊಳಿಕ್ ನೋಡಿ. ಇದು ಅದ, ಚಲೋ ಅದ, ಭಾರಿ ಭಾರಿ. ನೆಕ್ಸ್ಟ್ ಇಷ್ಟ ಇಡ್ಲ. ಇದು ಬಾಟಲ್ ಅದ, ಬಾಟಲ್ ಏನು ನಾರ್ಮಲ್ ಬಾಟಲ್ ಅನ್ನಿಸ್ತದ. ನಾರ್ಮಲ್ ಬಾಟಲ್ ಅದ ನೋಡ್ರಿ. ಹಿಂಗೆ ತೋರ್ಸ. ಸಿಪ್ಪರ್ ಅದ, ಸಿಪ್ಪರ್ ಚಲೋ ಅದಲ್ಲ. ಇಲ್ಲಿ ಫೆರಾರಿ ಲೋಗೋ ಅದ ಈ ಸೈಡ್. ಇಲ್ಲೇ ಇಲ್ಲಿ ಇಲ್ಲಿ ಫೆರಾರಿ ಲೋಗೋ ಅದ. ಇಲ್ಲಿ ಏನು ಬರ್ದಾರ, ಟ್ರೈನಿಂಗ್. ಮತ್ತೆ ಮಸ್ತ್ ಇದು ಚಲೋ ಅದ. ಇದು ಇಷ್ಟ ನೋಡಿ. ಇದನ್ನ ತೆಗೆದು ಹಿಂಗು ಅಂದ್ರೆ ಹಿಂಗೆ. ಸಿಪ್ಪರ್ ಅದ, ಚಲೋ ಅದ. ಸಿಪ್ಪರ್ ಒಳ ಪೈಪ್ ಇರ್ತದ, ಹಿಂಗ ಇರ್ತಾವ ಏನೇನಪ್ಪ ಕುಡಿಯೋದಾಗ್ತದೆ. ಹತ್ತಿರ ತೋರಿಸದ. ಏನೋ ಕೊಟ್ಟಾರಪ್ಪ, ಬ್ಯಾಜ್ ಟೈಪ್ ಅನಿಸ್ತದ. ಹಿಂಗೆ ಒಂದಿಲ್ಲಿ ಹಾಕೊಳ್ಳೋದ. ಹೌದಾ, ಪ್ರಾಡಕ್ಟ್ ಅಂತದ ಅಷ್ಟೇ. ಒಟ್ಟೆ ಎಲ್ಲ ಆಫೀಷಿಯಲ್ ತಿನ್ನದ ಅದ ಅದ ಹಿಂಗೆ ಇರ್ತಲ್ಲ.
ಇನ್ನಿದೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಚಲೋ ಅದ ಒಟ್ಟೆ ಎಲ್ಲ ಚಲೋ ಕೊಟ್ಟಾರ ನೋಡಪ್ಪ. ಇದೊಂದು ತೆಗೆದ ಬಿಡೋಣ. ತೆಗೆದು ಸೇಫ್ ಇಟ್ಕೋಬೇಕದಷ್ಟ. ಓಪನ್ ಸಿಮ್ ನಿದ್ದೆ ಬರ್ಲತ್ತದ ರೀ. ಮಸ್ತ್ ಅಲ್ಲೇ ಭಾರಿ ಅದ. ಆಹಾ ಲಕ್ ನೋಡಪ್ಪ ಮಸ್ತ್ ಬಂತು ಇವತ್ತು. ಎಲ್ಲಾರ್ಕಿಂತ ಬೆಸ್ಟ್ ಅಂದ್ರೆ ಈ ಕವರ್ ನೋಡಿ ನಂಗೆ ಖುಷಿ ಆಗ್ಯದ. ಇದು ಮ್ಯಾಲಿಂದ ಎಷ್ಟು ಚಂದ ಕೊಟ್ರಿ ಇವ್ರು. ಇದು ಏನಂತಿ ಭಾರಿ ಎಲ್ಲ ಅವಿ ಕೊಟ್ಟಾರ ನೋಡಪ್ಪ ಪಾಪ. ಭಾರಿ ಅದಪ್ಪ ಮಸ್ತ್ ಅದ. ಥ್ಯಾಂಕ್ ಯು ಫರಾರಿ. ಯಾಸ್ ಫೆರಾರಿ ವರ್ಲ್ಡ್ ಫಸ್ಟ್ ಟಾಪ್ನ ಬಂತು ಈಗ. ಇದ್ರ ಸಂಬಂಧ ಎಲ್ಲ ಓವರ್ ಆಲ್ ಮಸ್ತ್ ಅದ. ಭಾರಿ ಮಸ್ಟ್ ವಿಸಿಟ್. ಓವರ್ ಆಲ್ ಇದಂತರ್ಕಿ ಏರ್ ಬಿ ಭಾಳ ಚಲೋ ಇತ್ತು. ಹೋಸ್ಟ್ ಎಲ್ಲ ಭಾಳ ಮಸ್ತ್ ಇದ್ದ. ಎಲ್ಲ ಮಸ್ತ್ ಇತ್ತಪ್ಪ, ಎಲ್ಲ ಚಂದ ಇತ್ತು. ಬಿಟ್ಟು ಹೋಲಿಕ್ ಮನಸ್ಸಾವಲ್ತು ಖರೆ ಹೇಳ್ಬೇಕಂದ್ರೆ. ಅಬುದಾಬಿನ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಾಗಲ್ತು. ಅಬುದಾಬಿ ಭಾಳ ಅಂದ್ರೆ ಭಾಳ ಚಂದ ಇತ್ತು ಖರೆ. ಖಾಲಿ ಖಾಲಿ ಅದಲ್ಲ ಹಿಂಗ, ಇನ್ನೂ ಖಾಲಿ ಅದ. ಅಷ್ಟು ಹಿಂಗ ದುಬೈಗತ್ಲೆ ತುಂಬಿಲ್ಲ ನನ್ನ ಪ್ರಕಾರ. ಭಾಳ ಮಜಾ ಬಂತು ಅಬುದಾಬಿದಾಗ. ದುಬೈ ರಶ್ ಭಾಳ. ಹಂಗ ಅನ್ಬೇಡಪ್ಪ, ದುಬೈ ಸ್ಪೆಷಾಲಿಟಿ. ಅಬುದಾಬಿ ನಂಗೆ ಟಾಪ್ ಅದ. ಅಂದ್ರೆ ದುಬೈ ಕಿಂಗ್ ತಲೆಯಾಗ ಒಟ್ಟ ಮನ್ಸ ಇಲ್ಲ. ನೋಡ್ಬೇಕು, ಹೋದ್ಮೇಲೆ ಗೊತ್ತಿಲ್ಲ. ನಂಗೆ ದುಬೈಗೆ ಭಾಳ ಹೋಗ್ಬೇಕಂತದಪ್ಪ. ದುಬೈ ಭಾಳ ಮನ್ಸದ.